ರಾಹು ಕೇತು 2 ಗ್ರಹಗಳನ್ನ ನೆರಳು ಗ್ರಹಗಳು ಎಂದು ಕರೆಯಲಾಗುತ್ತದೆ. ಕೇತುವಿಗೆ ಯಾವುದೇ ರೂಪವಿಲ್ಲ, ಆದರೆ ಕೇತುವಿನ ಪ್ರಭಾವ ಮಾತ್ರ ತುಂಬಾ ಆಳವಾಗಿರುತ್ತದೆ. ಇದು ವ್ಯಕ್ತಿಯ ವ್ಯಕ್ತಿತ್ವ, ಕರ್ಮ ಮತ್ತು ಹಣೆಬರಹದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಎನ್ನಲಾಗುತ್ತದೆ. ಕೇತು ತನ್ನ ರಾಶಿ ಅಥವಾ ನಕ್ಷತ್ರವನ್ನು ಬದಲಾಯಿಸಿದಾಗ ಅದು ಎಲ್ಲಾ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ. ಜ್ಯೋತಿಷದ ಪ್ರಕಾರ ಸೋಮವಾರ ಡಿಸೆಂಬರ್ 2, 2024 ಸಂಜೆ 4:04 ಗೋಚರಿಸುವ ಕೇತುವು ಹಸ್ತ ನಕ್ಷತ್ರದಿಂದ ಉತ್ತರ ಫಾಲ್ಗುಣಿಯನ್ನು ಪ್ರವೇಶಿಸುತ್ತದೆ. ಸ್ಪಷ್ಟ ಕೇತು ಸಂಕ್ರಮಣವು ಎಲ್ಲಾ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ ಈ ನೆರಳು ಗ್ರಹ ಈ ಸಮಯದಲ್ಲಿ 3 ರಾಶಿಗಳ ಜನರಿಗೆ ತುಂಬಾ ಕರುಣಾಮಯಿಯಾಗಿರುತ್ತದೆ. ಹಾಗಾದರೆ ಈ 3 ಅದೃಷ್ಟದ ರಾಶಿ ಚಕ್ರ ಚಿಹ್ನೆಗಳು ಯಾವುದು ಎಂದು ನೋಡೋಣ. ಕನ್ಯಾ ರಾಶಿ. ಕೇತುವಿನ ಸಂಚಾರ ಕನ್ಯಾ ರಾಶಿಯ ಜನರ ಬುದ್ಧಿವಂತಿಕೆ ಮತ್ತು ವಿಶ್ಲೇಷಣಾತ್ಮಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಜೀವನದ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ. ವೈದ್ಯಕೀಯ ಮಾರ್ಗ, ಸಂಶೋಧನೆ, ಬೋಧನೆ ಅಥವಾ ಸಲಹಾ ಸೇವೆಗಳಲ್ಲಿ ನೀವು ಯಶಸ್ಸನ್ನು ಪಡೆಯಬಹುದು. ಶಿಕ್ಷಣ ಅಥವಾ ತರಬೇತಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯುವುದು ಲಾಭ ಎಂದುಕೊಳ್ಳಲಿದೆ. ಹಳೆಯ ಹೂಡಿಕೆ ಅಥವಾ ವಿಮೆಯಿಂದ ಹಠಾತ್ ಆರ್ಥಿಕ ಲಾಭ ಉಂಟಾಗಬಹುದು. ನಂತರದ ರಾಶಿ ವೃಶ್ಚಿಕ ರಾಶಿ. ಕೇತು ಸಂಚಾರ ವೃಶ್ಚಿಕ ರಾಶಿಯವರ ಜ್ಞಾನವನ್ನು ಹೆಚ್ಚಿಸುತ್ತದೆ. ಬರವಣಿಗೆ, ಕಲೆ ಅಥವಾ ಸಂಶೋಧನೆಯಂತಹ ಸೃಜನಶೀಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಕಾಣಬಹುದು. ಆನ್ಲೈನ್ ವ್ಯಾಪಾರ ಅಥವಾ ಸಂಶೋಧನೆ ಆಧಾರಿತ ಉತ್ಪನ್ನಗಳಲ್ಲಿ ವ್ಯಾಪಾರ ಬೆಳವಣಿಗೆಗೆ ಹೊಸ ಅವಕಾಶಗಳು ಇರುತ್ತದೆ. ವೈವಾಹಿಕ ಜೀವನದಲ್ಲಿ ಸಂತೋಷ ಇರುತ್ತದೆ. ಪ್ರೀತಿಯ ಸಂಬಂಧಗಳಲ್ಲಿ ಆಳ ಇರುತ್ತದೆ. ನಿಮ್ಮ ಸಂಗಾತಿಯೊಂದಿಗಿನ ಭಾವನಾತ್ಮಕ ಬಂಧವು ಗಟ್ಟಿಯಾಗುತ್ತದೆ. ನಂತರದ ರಾಶಿ ಮೀನ ರಾಶಿ. ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಸಿಗಬಹುದು. ವಿಶೇಷವಾಗಿ ಆರೋಗ್ಯ ಉತ್ಪನ್ನಗಳು ಅಥವಾ ಸೇವೆಗಳಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ನೀವು ಯಶಸ್ಸು ಪಡೆಯಬಹುದು. ಪ್ರಶಸ್ತಿಯನ್ನು ಸ್ವೀಕರಿಸುವ ಮೂಲಕ ನೀವು ಇದ್ದಕ್ಕಿದ್ದಂತೆ